ಸಾರ್ವಜನಿಕರ ಕುಂದುಕೊರತೆ ನಿರ್ವಹಣೆಗೆ ಹೊಸ ಸಚಿವಾಲಯ. ಸಾರ್ವಜನಿಕರ ಕುಂದುಕೊರತೆಯನ್ನ ಆಲಿಸೋದಿಕ್ಕೆ ಹೊಸ ಮಂತ್ರಿ ನೇಮಕ ಮಾಡಲಾಗುತ್ತೆ. ಹೊಸ ಮಂತ್ರಿ ನೇಮಕ ಮಾಡೋದಾಗಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆಗಳ ಒಂದು ಸಪ್ರೇಟ್ ಸೆಕ್ರೆಟರಿಯೇಟ್ ಅದನ್ನು ರಚನೆ ಮಾಡಿ ಇಲ್ಲಿ ಬೆಂಗಳೂರಿಗೆ ಬಂದಂಥ ಯಾವುದೇ ಊರಿನಲ್ಲಿ ಯಾವುದೇ ಹೋರಾಟ ಮಾಡ್ತಿದ್ದಂಥವ್ರು ಅಂಥವ್ರನ್ನೆಲ್ಲ ಕೂಡ ಅವರ ಅರ್ಜಿ, ಅವರ ಭಾವನೆಗಳು, ಅವರ ವಿಚಾರಧಾರೆಗಳು, ಸಮಸ್ಯೆಗಳು ಅವೆಲ್ಲ ಕೇಳಲಿಕ್ಕೆ ಒಬ್ಬ ಸಪ್ರೇಟ್ ಮಂತ್ರಿನೇ ನೇಮಕ ಮಾಡ್ತೇವೆ. ಸಪ್ರೇಟ್ ಸೆಕ್ರೆಟರಿಯೇಟೇ ನಿರ್ಮಾಣ ಮಾಡ್ತೇವೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಇವತ್ತು ಮೊದಲ ಮೀಟಿಂಗ್ ಅನ್ನ ಮಾಡಿದ್ರು. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವ ಕೆಲಸ ಮಾಡಿದ್ದಾರೆ. IAS IPS ಅಧಿಕಾರಿಗಳ ಜೊತೆ ಮಾತನಾಡಿದ್ರು, ಸಲಹೆ ಸೂಚನೆಗಳನ್ನ ನೀಡಿದ್ರು. 15 ದಿನದ ಒಳಗಾಗಿ ಆಕ್ಷನ್ ಪ್ಲಾನ್ ಸಿದ್ಧಪಡಿಸಿಕೊಂಡು ಬನ್ನಿ ಅಂತಲೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು 2 ಹೊಸ ಸಚಿವಾಲಯನ್ನ ಘೋಷಣೆ ಮಾಡಿದ್ದಾರೆ ಡಿಕೆಶಿ. ಜನರ ಕುಂದುಕೊರತೆ ಆಲಿಸೋದಕ್ಕೆ ಹೊಸ ಸಚಿವಾಲಯ, NRIಗಳಿಗೆ ಹೊಸ ಸಚಿವಾಲಯ ಘೋಷಿಸಿ ಆದೇಶ ಹೊರಡಿಸಿದ್ದಾರೆ. NRIಗೆ ಹೊಸ ಸಚಿವಾಲಯ ರಚನೆಗೆ ನಿರ್ಧಾರ. NRIಗಳು ರಾಜ್ಯದಲ್ಲಿ ಹಣ ಹೂಡಿಕೆಗೆ ನೆರವು ನೀಡುತ್ತವೆ. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದಂತಹ ಮಾತಿದು. ಅದನ್ನು ರೆಡಿ ಮಾಡ್ಕೊಳ್ಳಿ. ಒಂದು NRI ಭಾಳ ಜನ, ನಾನು ಹಿಂದೆ ಮಾತು ಕೊಟ್ಟಿದ್ದೆ, ನಮ್ಮ ಮ್ಯಾನಿಫೆಸ್ಟೋಲ್ಲೂ ಹೇಳಿದ್ದು, ಒಂದು NRI ಸಪ್ರೇಟ್ ಸೆಕ್ರೆಟರಿಯೇಟ್. ಯಾಕೆಂದರೆ ಭಾಳ ಜನ ಇನ್ವೆಸ್ಟರ್ಸು ಬಂದು ನಮ್ಮ ಕರ್ನಾಟಕದಲ್ಲಿ ನೋಡ್ತಾರೆ. ಅದಕ್ಕೆ ಒಂದು ಸಪ್ರೇಟ್ NRI ಸೆಕ್ರೆಟರಿಯೇಟ್ನ ಮಾಡಿ, ಸೊ ಯಾರೇ ಬರಲಿ NRI ಅವ್ರಿಗೆ ಏನೇನು ಫೆಸಿಲಿಟಿ ಮಾಡಿಕೊಡ್ಬೋದು, ಏನೇನು ಸಹಾಯ ಮಾಡ್ಬೋದು ಇರೋಂಥ ಸಿಸ್ಟಮ್ನಲ್ಲಿ. ಇನ್ನು ಅವ್ರಿಗೆ ಸಪ್ರೇಟಾಗಿ ಈಗ ಅವರು ಬಂದಂಥವ್ರು ಇನ್ವೆಸ್ಟ್ ಮಾಡಲಿಕ್ಕೆ ಅದಕ್ಕೆಲ್ಲ ಕೂಡ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ NRI ಸೆಕ್ರೆಟ್ ಮಾಡಲಿಕ್ಕೆ ಅದಕ್ಕೆ ಏನೇನು ಕಾನೂನು ಚೌಕಟ್ಟಿನಲ್ಲಿ ವ್ಯವಸ್ಥೆ ಮಾಡಬೇಕು ಅದನ್ನು ರೆಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಸೊ ಅದು ಕೂಡ ಅವರೊಂದು ಪ್ರಪೋಸಲ್ನ ನಮ್ಮ ಅಧಿಕಾರಿಗಳೆಲ್ಲ ಕೂಡ ಸದ್ಯದಲ್ಲೇ ಕೊಡ್ತಾ ಇದ್ದಾರೆ. ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.